ಒಂದು ರೀತಿ ಹಾವೇರಿ ಜಿಲ್ಲೆಯ ಒಂದು ರೀತಿ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಮಂತ್ಗಿ ಇಂದ ಸಮ್ಮಸ್ಕಿಗೆ ಹೋಗ್ತಕ್ಕಂತ ಒಂದು ರಸ್ತೆಯಲ್ಲಿ ಒಂದು ರೀತಿ ಕಾಮಗಾರಿ ನಡೀತಾ ಇದೆ. ನೀರಾವರಿ ಇಲಾಖೆಯಿಂದ ಒಂದು ರೀತಿ ಕಾಮಗಾರಿ ನಡೀತಾ ಇದೆ. ವಿಶೇಷವಾಗಿ ಇದು PWD ರಸ್ತೆ, ಆದ್ರೆ PWD ರಸ್ತೆಯನ್ನೇ ಅಗದು ಬಿಟ್ಟು ವಿಶೇಷವಾಗಿ ಅದನ್ನ ಕೆಲಸ ಮಾಡ್ತಾವ್ರೆ. ಆ ಕೆಲಸನೂ ಸಹ PWD ಇಂದ ಪರ್ಮಿಷನ್ ತಗೊಂಡಿಲ್ಲ ಅಂತಕ್ಕಂಥ ಮಾಹಿತಿ ಇದೆ. ಜೊತೆಗೆ ಈ ಕಡೆ ಭಾಗದಲ್ಲಿ ದಿನನಿತ್ಯ ಓಡಾಡ್ತಕ್ಕಂಥ ಪ್ರಯಾಣಿಕರಿಗೆ ಕಿರಿಕಿರಿ ಆಗ್ತಾ ಇದೆ, ಸಾಕಷ್ಟು ಅಪಘಾತಗಳು ಸಂಭವಿಸುವ ಚಾನ್ಸ್ ಇದೆಯಂತೆ. ಹಾಗಾಗಿ ನಾವು ಬಂದು ಭೇಟಿ ಕೊಟ್ಟಿದ್ದೀವಿ. ಎಲ್ಲೋ ಒಂದ್ ಕಡೆ ನೀರಾವರಿ ಇಲಾಖೆ ಗುತ್ತಿಗೆದಾರನೇ ಒಂದು ಅಪಘಾತಕ್ಕೆ ಕಾರಣವಾಗುತ್ತಿರುವೆ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಹಾನಗಲ್ ಪಟ್ಟಣದಿಂದ ಮಂತಗಿ ಗ್ರಾಮಕ್ಕೆ ಹೋಗುವ ಲೋಕೋಪಯೋಗಿ ಇಲಾಖೆ ರಸ್ತೆಯನ್ನ ನೀರಾವರಿ ಇಲಾಖೆ ಗುತ್ತಿಗೆ ಕಾಮಗಾರಿಯ ಅಡಿ ಅನುಮತಿಯನ್ನ ಪಡೆಯದೆ ರಸ್ತೆಯನ್ನ ಅಗೆದು ಕಾಮಗಾರಿ ಮಾಡುತ್ತಿರುವುದು ಹಾಗೂ ರಸ್ತೆಯನ್ನ ಹಾಳು ಮಾಡಿ ಅಪಘಾತಗಳು ಸಂಭವಿಸುವುದಕ್ಕೆ ಕಾರಣವಾಗುತ್ತಿರುವುದು ಕಂಡುಬಂದಿದೆ. ಇಷ್ಟೆಲ್ಲ ಆದರೂ ಹಾನಗಲ್ PWD ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಸ್ ಮಾತ್ರ ಗಾಳಿ ಎನ್ನುತ್ತಿಲ್ಲ. ಇದರಿಂದ ನೀರಾವರಿ ಇಲಾಖೆ ಜೊತೆ ಫಿಕ್ಸಿಂಗ್ ಮಾಡಿಕೊಂಡ್ರೇನೋ ಎಂಬ ಸಂಶಯ ಕಾಡ್ತಾ ಇದೆ. ಆದ್ದರಿಂದ ಸ್ಥಳೀಯರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಲೋಕೋಪಯೋಗಿ ಇಲಾಖೆ ಬೆಳಗಾವಿ ವೃತ್ತದ ಅಧೀಕ್ಷಕ ಅಭಿಯಂತರು ಆದ ಅರುಣ್ ಕುಮಾರ್ ಪಾಟೀಲ್ ಹಾಗೂ ಹಾವೇರಿ ಕಾರ್ಯನಿರ್ವಾಹಕ ಅಭಿಯಂತರು ಆದ ನಿಂಗನಗೌಡ ಪಾಟೀಲ್ ಅವರಿಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಯಾವ್ದು ಇದು PWD ರೋಡಾ? ಯಾವ ಊರಿದು? ಹೌದಾ? ಎಲ್ಲೆವರು? ಕರ್ನಾಟಕ ಹೋಗಲ್ಲ ಸರ್. ಆಯ್ತು, ಎಲ್ಲೆವರು ಅವರು? ಕಾಂಟ್ರಾಕ್ಟ್ ಇಲ್ಲ ಸರ್. ಕಾಂಟ್ರಾಕ್ಟ್ರು. ನೀವು ಸೂಪರ್ವೈಸರಾ? ಹಾಂ. ಏನು ಹೆಸರು? ಸರ್. ಎಲ್ಲಿಂದೆಲ್ಲ ಮಾಡ್ತಾ ಇದ್ದೀರಿ ಇದು? ಅಲ್ರಿ, ರೋಡ್ ಕೆಡಿಸ್ತಾ ಇದ್ದೀರಲ್ರಿ ನೀವು. ರೋಡ್ ಕೆಡಿಸ್ತಾ ಇದ್ದೀರಲ್ಲ, ಹೌದು ಅಂತೀರಲ್ಲ ಸರ್. ರೋಡ್ ಮೇಲೆ ಬರ ಕಾದಪ್ಪ, ಅಲ್ಲಿಂದ ಮಾಡ್ಕೊ ಬಂದಿರ ಗೊತ್ತಿಲ್ವಾ ಹೇಳಿ? ರೋಡ್ಗೆ ಯಾಕೆ ಕಾಲ್ ಮಾಡ್ತಾ ಇದ್ದೀರಾ? ಆಕ್ಸಿಡೆಂಟ್ಗಳು ಮಾಡ್ತಾ ಇದ್ದೀರಾ ನೀವು? ಕನ್ನಡ ಪಾಪ ಅವ್ರ ಹೆಣ್ಮಕ್ಳು ಪರಿಸ್ಥಿತಿ ಹೆಂಗೆ ಹೇಳಿ? 3-4 ತಿಂಗಳಾಯ್ತು ನೋಡ್ರಿ. 3-4 ತಿಂಗಳಾಯ್ತು ಇಲ್ಲಿ ಅಡ್ಡಾಡಿದ್ರೆ ಸಾಕಾಗೈತೆ ನಮಗೆ. ಏನು ಉಪಯೋಗ? ಏನು ಒಂದು 3-4 ತಿಂಗಳಾಯ್ತು ಹಿಂಗೆ ಚಲೋ ಗಾಡಿಗಳು ಬೀಳೋದು ಹೇಳೋದು ಕರ್ಕೊಂಡು ಹೋಗೋದು ಸಾಕಾಗಿತ್ತು. ರಮೇಶ್, ನೀವೇನು ಸೂಪರ್ವೈಸರ್? ಅಲ್ಲ, ನಾನು ಹೊಸಬ್ಬ ಇಲ್ಲಿ ಸೂಪರ್ ಇಂಜಿನಿಯರ್. ಹೌದಾ? ಇಂಜಿನಿಯರ್ ಸೂಪರ್ವೈಸರ್. ಯಾವ ಕಂಪ್ನಿ ಮಾಡ್ತಾ ಇರೋದು? ಮೇಘಾ. ಅಲ್ರಿ, ಈಗ PWD ಇದಾಗ್ತಾ ಇದೆಯಲ್ಲ, PWD ರಸ್ತೆನೇ ಹಾಳು ಮಾಡ್ತಾ ಇದೀರಲ್ರಿ ನೀವು? ಇಲ್ಲ, ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಸಿಕ್ಕಿದೆ ಅವರಿಗೆ, ಅದಕ್ಕೋಸ್ಕರ ತೆಗಿತಿದ್ದೇವೆ ಅಷ್ಟೇ. ಆಯ್ತಪ್ಪ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ PWD ಯಾಕೆ ರಸ್ತೆ ಹಾಳು ಮಾಡ್ತಾ ಇದೀರಾ ನೀವು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೇರೆ, PWD ಇದೆ ಬೇರೆ. ರಸ್ತೆ ಯಾಕೆ ಹಾಳು ಮಾಡ್ತೀರಾ? ಅಪಘಾತಗಳಿಗೆ ಯಾಕೆ ಇದ್ ಮಾಡ್ತಾ ಇದೀರಾ ಅಂತ ನನ್ನ ಪ್ರಶ್ನೆ. ಎಷ್ಟೊಂದೇ ಕೆಲಸ ಮಾಡ್ತಾ ಇದೀರಾ ಕಾಂಟ್ರಾಕ್ಟರ್ ಅಲ್ಲಿ? ಇದೊಂದು 4 ದಿನ ಆಯ್ತು ಅಷ್ಟೇ. 4 ದಿವಸ. ನೀವು ಇವರು? 4. ಅಲ್ರಿ, ರಸ್ತೆ ಹೌ ಇಟ್ ಈಸ್ ಪಾಸಿಬಲ್ ಗೊತ್ತಾಯ್ತಾ? ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗಿದ್ದಾರೆ ಸರ್. ಅಲ್ಲಿ ಪರ್ಮಿಷನ್ ತಗೊಳ್ಳಿದ್ರೆ ಇಷ್ಟು ಮಾಡ್ಬಿಟ್ರೆ ಇಷ್ಟು ಕಿಲೋಮೀಟ್ರು? ಇಲ್ಲಿಂದ ಸ್ಟಾರ್ಟ್ ಮಾಡಿ, ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿಂದ ಇಲ್ಲಿ ತನಕ ಬಂದದಷ್ಟೇ. ಅಲ್ಲೇದು ಆ ಕಡೆದು? ಆ ಕಡೆ ನಮ್ಗೆ ಗೊತ್ತಿಲ್ಲ. ಬಸವರಾಜ್ ಅಂತ ಸರ್, ಪತ್ರಕರ್ತರು. ಹೇಳ್ರಿ ಬಸವರಾಜ್. ಇಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ಗೆ ಬಂದಿದ್ದೀನಿ ಸರ್ ನಾನು. ಓಕೆ. ಹಾನಗಲ್ಲಿಂದ ಮಂತ್ಗಿ ಹೋಗ್ತಕ್ಕಂತ ಒಂದ್ ರೀತಿ ಇದು ಮಂಚ್ಗಿ ಹೋಗ್ತಕ್ಕಂತ PWD ರಸ್ತೆಯಲ್ಲಿ PWD ರಸ್ತೆನೆ ಹಗದ್ಬಿಟ್ಟು ಅವರು ನೀರಾವರಿ ಇಲಾಖೆಯವರು ಒಂದ್ ರೀತಿ ಕಾಂಟ್ರಾಕ್ಟ್ರು ಇದು ಪೈಪ್ ಲೈನ್ ಹಾಕ್ತಾವ್ರೆ, ಅಪಘಾತಗಳು ಆಗ್ತಾವೆ. ಓಕೆ. ಸಾಕಷ್ಟು ಸಮಸ್ಯೆಗಳಾದ್ರೂ ಸಹ ಇವರು PWD ಪರ್ಮಿಷನ್ ತಗೊಂಡಿಲ್ವಂತೆ ಸರ್ ಇವರು. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಈಗ ನನ್ ಕರ್ಸಿದ್ರು, ಹಾಗಾಗಿ ನಿಮ್ ಗಮನಕ್ಕೆ ತಗೊಂಬಂದಿ ಸರ್. ಹಾನಗಲ್ಲಿಂದ ಇಲ್ಲಿಗೆ? ಹಾನಗಲ್ಲಿಂದ ಮಂಚ್ಗಿ ರಸ್ತೆ ಸರ್. ಮಂಚ್ಗಿ. ಓಕೆ. PWD ರಸ್ತೆ. ನಿಮ್ಗೆ ಏನ್ರಲ್ಲಿ ಒಂದು ಏನ್ರಿ ಫೋಟೋಸ್ ಇದ್ರೆ ಅಥವಾ ಇದು ಇದ್ರೆ ನಾನು ಅವ್ರ AW ಮಾತಾಡ್ತೇನೆ. AW ಅವರು ಏನು ಫೋನ್ ಮಾಡಿ ರಿಸೀವ್ ಮಾಡಲ್ಲ ಸರ್. ಹಾಗಾಗಿ AW ಅವ್ರ ಮೇಲೆ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಾವ್ ಸರ್ ಜನ. ಸರಿಯಾಗಿ ಇದೇ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಎಲ್ಲ ಅಪಘಾತಗಳಿಗೆ ಅವರೇ ಕಾರಣ ಆಗ್ತಾವ್ರೆ ಅಂತ ಹೇಳ್ಬಿಟ್ಟು ಜನ ಹೇಳ್ತಾ ಇದಾರೆ. ಏನು AW ಹೆಸರು ಗೊತ್ತಾ ಅಲ್ಲಿ? ಈಗಿನ AW ಸರ್, ಈಗಿನ AW ಮೊದಲು ನಾಗರಾಜ್ ಅಂತ ಇದ್ರಂತೆ ಸರ್, ಈಗ ಹೊಸಬ್ರು ಬಂದವರಂತೆ ಸರ್. ಹೌದಾ? ಇವರು ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ? ಇಲ್ವಂತೆ ಸರ್, ಇವಾಗ ಇರುವಂತೆ ಸರ್, ಇವಾಗ ಸ್ಟಾರ್ಟ್ ಆಗಿದೆ ಸರ್. ಓಕೆ. ಹಾಂ ಸರ್, ಕಳಿಸಿ, ನಾನು ಅವ್ರಿಗೆ ನಾನು ಮಾತಾಡ್ತೀನಿ. ದಯವಿಟ್ಟು ನೋಡಿ ಸರ್ ಪ್ಲೀಸ್. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ವೀಕ್ಷಕರೇ, ವಿಶೇಷವಾಗಿ ನೋಡಿ, ಆ PWD ಇಲಾಖೆ ಅಭಿಯಂತರ, ಹಾನಗಲ್ PWD ಇಲಾಖೆ ಅಭಿಯಂತರ
ಪುಣ್ಯಾತ್ಮ ಏನ್ ಮಾಡ್ತಾ ಇದ್ದೀರಾ ನೀವು? ಬಂದ್ ನೋಡಿ, ನಿಮ್ಮ ರಸ್ತೆನ ಹಾಳು ಮಾಡ್ತಾವ್ರೆ. ಯಾವ್ದೇ ರೀತಿ ಪರ್ಮಿಷನ್ ತಗೊಂಡಿಲ್ವಂತೆ, ಅಪಘಾತಗಳಾಗ್ತವೆ. ಯಾಕೆ ಕಣ್ಣಿದ್ದು ಕೂಡಾಗಿದ್ದೀರಾ? ದಯವಿಟ್ಟು ಡಬಲ್ ಸಾಹೇಬ್ರು, PWD SC ಸಾಹೇಬ್ರು, ಮತ್ತೆ ವಿಶೇಷವಾಗಿ PWD CE ಸಾಹೇಬ್ರು, ಮೊನ್ನೆ ಸತೀಶ್ ಜಾರಕಿಹೊಳಿ ಸಾಹೇಬ್ರು ದಯವಿಟ್ಟು ಗಮನಿಸಬೇಕು. ನೋಡಿ, ಈ ರೀತಿ ಪರ್ಮಿಷನ್ ಇಲ್ಲದಂಗೆ ಕೆಲಸ ಮಾಡ್ತಾವ್ರೆ, ಅಪಘಾತಗಳು ಸಂಭವಿಸ್ತವೆ, ರಸ್ತೆಯನ್ನೇ ಹಡ್ತಾವ್ರೆ ಇವರು. ಆಯ್ತಾ? ಹಾಗಾಗಿ ದಯವಿಟ್ಟು ಈ ಕಡೆ ಗಮನ ಹರಿಸಿ, ಅದಕ್ಕೆ ಸೂಕ್ತ ರೀತಿಯಲ್ಲಿ ಯಾವುದೇ ರೀತಿ ಅಪಘಾತ ರೀತಿಯಲ್ಲಿ ಕಾಮಗಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.